ನಮಸ್ಕಾರ. ನಾವಿವತ್ತು ತೋರಿಸ್ತಾ ಇರೋದು ಸೋಯಾಬೀನ್ ಹಾರ್ವೆಸ್ಟಿಂಗ್. ಇದು ರೈತ ಮಿತ್ರರಿಗೋಸ್ಕರ ತುಂಬಾ ಅನುಕೂಲವಾಗಿದೆ ಅಂತ ಕೂಡ ಹೇಳ್ಬೋದು. ದನಕರುಗಳಿಗೆ ಬರುವಂಥ ಹೊಟ್ಟನ್ನು ನೆಲದ ಪಾಲಾಗೋದನ್ನು ನಾವು ತಪ್ಪಿಸಬಹುದು. ಯಾಕಂತೀರಾ, ನಾವು ಈ ಹಾರ್ವೆಸ್ಟರ್ ಮಷೀನ್ಗೆ ನಾವು ಒಂದು ಡಬ್ಬಿಯನ್ನು ಆಲ್ಟ್ರೇಷನ್ ಮಾಡಿದ್ದೀವಿ. ಆ ಡಬ್ಬಿಯನ್ನು ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದು ಕೂಡ ನಾವು ನಿಮಗೆ ತೋರಿಸ್ತೀವಿ. ರೈತ ಮಿತ್ರರು ಬೆಳೆದಿರುವಂಥ ಹೊಟ್ಟು ಜಾಸ್ತಿಯಾಗಿ ಹಾರ್ವೆಸ್ಟ್ ಮಾಡುವ ಸಮಯದಲ್ಲಿ ನೆಲದ ಪಾಲಾಗುತ್ತಿತ್ತು. ಆದರೆ ನಾವು ಈ ಡಬ್ಬಿಯನ್ನು ಆಲ್ಟ್ರೇಷನ್ ಮಾಡೋದ್ರಿಂದ ಹೊಟ್ಟನ್ನು ನೆಲದ ಪಾಲಾಗುವುದನ್ನು ನಾವು ತಪ್ಪಿಸಬಹುದು. ಹಾಗೂ ದನಕರುಗಳಿಗೆ ಹೊಟ್ಟಿನ ಶೇಖರಣೆಯನ್ನು ಮಾಡಬಹುದು ಅಂತ ಕೂಡ ತಿಳಿಬೋದು. ಇಲ್ಲಿ ನೀವು ನೋಡ್ತಿರುವಂಗೆ ಹಿಂದ್ಗಡೆ ಮಾಡಿರುವಂಥ ಹೊಟ್ಟಿನ ಒಂದು ಶೇಖರಣೆ ಡಬ್ಬಿಯಲ್ಲಿ ಒಬ್ಬರು ಹೊಟ್ಟನ್ನು ಸಂಗ್ರಹಣೆ ಮಾಡಲು ಕುಳಿತುಕೊಳ್ಳಬೇಕಾಗುತ್ತದೆ. ಹಾಗೂ ನಾವು ಹಾರ್ವೆಸ್ಟಿಂಗ್ ಮಾಡಿದ ಸಮಯದಲ್ಲಿ ಸೋಯಾಬೀನ್ ಕೆಳಗಡೆ ಬೀಳುವುದಿಲ್ಲ ಎಂಬುದನ್ನು ಕೂಡ ನಾವು ಖಾತ್ರಿಪಡಿಸಿಕೊಳ್ಳಬಹುದು. ಈ ಥರ ನಾವು ಮಾಡೋದ್ರಿಂದ ದನಕರುಗಳಿಗೆ ಹೊಟ್ಟು ನೆಲದ ಪಾಲಾಗುವುದನ್ನು ಕೂಡ ನಾವು ತಪ್ಪಿಸ್ಬೋದು ಅಂತ ಕೂಡ ಹೇಳ್ಬೋದು. ನಾವು ನಿಮಗೆ ಈಗ ತೋರಿಸ್ತೀವಿ ಇದರಲ್ಲಿ ಎಷ್ಟರ ಮಟ್ಟಿಗೆ ನಾವು ಹೊಟ್ಟನ್ನು ಸಂಗ್ರಹಣೆ ಮಾಡಬಹುದಂತ. ಇದರಲ್ಲಿ ಒಂದು 5ರಿಂದ 6 ಜಲ್ಲೆವರೆಗೆ ನಾವು ಇದರಲ್ಲಿ ಹೊಟ್ಟನ್ನು ಸಂಗ್ರಹಣೆ ಮಾಡಬಹುದು. ನೀವು ನೋಡ್ತಾ ಇರ್ಬೋದು, ನಾವು ಮಾಡಿರುವಂಥ ಈ ಪುಟ್ಟಿಯಲ್ಲಿ ಪ್ಯೂರ್ ಹೊಟ್ಟು ಮಾತ್ರ ಅದರಲ್ಲಿ ಶೇಖರಣೆ ಆಗುತ್ತೆ. ಸೈಡಲ್ಲಿ ವೇಸ್ಟೇಜ್ ಇರುವಂಥ ಇದು ಪದಾರ್ಥ ಏನಿರುತ್ತೆ ಅದು ಸೈಡಲ್ಲಿ ಹೋಗುತ್ತೆ ಅಂತ ಕೂಡ ಹೇಳ್ಬೋದು. ನಾವು ಇದನ್ನು ನಿಮಗೆ ತೋರಿಸ್ತೀವಿ ಯಾವ ಥರ ಇದು ಇರುತ್ತೆ ಅಂತ ಕೂಡ. ಇಲ್ಲಿ ನೀವು ಕೂಡ ನೋಡ್ಬೋದು ಹೊಟ್ಟು ಯಾವ ಥರ ಇದೆ. ಹಾಗೂ ಇದರಲ್ಲಿ ಯಾವುದೇ ಥರ ಮರದ ಸಣ್ಣ ಸಣ್ಣ ಕೊಂಬೆಗಳು ಯಾವುದೇ ಥರ ಬರುವುದಿಲ್ಲ. ಪ್ಯೂರ್ ಆದಂಥ ಹೊಟ್ಟು ಮಾತ್ರ ಇದರಲ್ಲಿ ಬರುತ್ತದೆ. ಸುಮಾರು ಇದರಲ್ಲಿ ಒಂದು 5ರಿಂದ 6 ಜಲ್ಲೆವರೆಗೆ ಹೊಟ್ಟನ್ನು ನಾವು ಒಂದೇ ಸರಿ ಶೇಖರಣೆ ಮಾಡ್ಬೋದು. ನೀವು ಕೂಡ ಈ ಥರ ಹೊಟ್ಟನ್ನು ಶೇಖರಣೆ ಮಾಡಬೇಕೆಂದು ಬಯಸಿದಲ್ಲಿ ನಮ್ಮ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನಮ್ಮ ಹಾರ್ವೆಸ್ಟರ್ ಮಷೀನನ್ನು ಯೂಸ್ ಮಾಡಿ ಹೊಟ್ಟನ್ನು ಶೇಖರಣೆ ಮಾಡ್ಬೋದು. ನಾವು ಇನ್ನೂ ಸೋಯಾಬೀನ್ ಯಾವ ಥರ ಬರುತ್ತೆ ಅನ್ನೋದು ಕೂಡ ನಾವು ನಿಮಗೆ ತೋರಿಸ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗಂಗೂರು ಇದ್ದಾರೆ, ಅವ್ರ ಕೈಲಿ ಮೊಬೈಲ್ ಕೊಡ್ತಾ ಇದ್ದೀನಿ, ಅವರು ಕೂಡ ತೋರಿಸ್ತಾರೆ. ವಿಡಿಯೋ ಮಾಡಿಕೊಡ್ರಂಗ कैसा निकला भाऊ माल एक नंबर ನೋಡ್ರಿ ಹೆಂಗ್ ಬದೆ ಸೋಯಾಬೀನ್ एक नंबर माल. ಎಕರೆಕ 10 ಕ್ವಿಂಟಲ್ ತೆಗೆದೇವಿ. ಇಲ್ಲ ಇನ್ನೂ ತುಂಬ ಕಡ್ರಿ. ನೋಡ್ರಿ 5 ಎಕರೆ ಐತಿ. ಅಲ್ಲಿ ಟೆಲ್ಲರ್ ಆಗ್ಯಾವ. ಎಕರೆಗೆ 10 ಕ್ವಿಂಟಲ್ ಬುದತ್ತಿದ 10 ಮ್ಯಾಗ ಬುದತ್ತಿ. ಇನ್ನೊಂದು 2 ಎಕರೆ ಐತಿ. ನೋಡೋಣ ತಡ್ರಿ ಎಷ್ಟಾಗ. ಇದೇ ಥರ ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿರಿ.